ಮರು ಎಣಿಕೆಗೆ ಹಾಕೋದಕ್ಕೆ ಅದರ ಜೊತೆಗೆ ಮರು ಮೌಲ್ಯಮಾಪನಕ್ಕೂ ಕೂಡ ಅವಕಾಶ ಇದೆ. ಏಪ್ರಿಲ್ 28ರಿಂದ ಮೇ 4ರವರೆಗೂ ಕೂಡ ಅವಕಾಶ ಇರುತ್ತೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿಯನ್ನ ತರಿಸ್ಕೊಳ್ಳೋದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಏಪ್ರಿಲ್ 23ರಿಂದ 26ರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ನೋಟ್ ಮಾಡ್ಕೊಳ್ಳಿ ಡೇಟ್ಸ್ಗಳನ್ನ. ಮೇ 18ರಿಂದ ಮೇ 25ರವರೆಗೂ ಕೂಡ 2ನೇ ಪರೀಕ್ಷೆ ನಡೆಯುತ್ತೆ. ಬಟ್ ಈ ಬಾರಿ 3ನೇ ಅಟೆಂಪ್ಟ್ಗೆ ಅವಕಾಶ ಇಲ್ಲ. SSLCಯಲ್ಲೂ ಕೂಡ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಈ ಹಿಂದೆ 250 ರೂಪಾಯಿಯನ್ನ ಪಡೀತಾ ಇದ್ರು. ಪ್ರತಿ ವಿಷಯಕ್ಕೆ 250 ರೂಪಾಯಿ ಕೊಡಬೇಕಾಗಿತ್ತು. ಬಟ್ ಈ ಬಾರಿ 2ನೇ ಅಟೆಂಪ್ಟ್ಗೆ ಯಾವುದೇ ರೀತಿಯಾಗೂ ನೀವು ಶುಲ್ಕ ಕೊಡಬೇಕಾಗಿಲ್ಲ. ಬಟ್ 3rd ಅಟೆಂಪ್ಟ್ ಅಂತ ಇರೋದೇ ಇಲ್ಲ. ಯಾವ್ಯಾವ ಡೇಟ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಏಪ್ರಿಲ್ 28ರಿಂದ ಮೇ 4ರವರೆಗೂ ಕೂಡ ನಿಮಗೆ ಮರು ಎಣಿಕೆ ಮತ್ತೆ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರುತ್ತೆ. ಏನಾದರೂ ಡೌಟ್ಸ್ಗಳಿದೆ, ನನಗೆ ಔಟ್ ಆಫ್ ಔಟ್ ಬರ್ತಾ ಇತ್ತು, ಎಲ್ಲ 1-2 ಮಾರ್ಕ್ಸ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಕಾಪಿಯನ್ನು ಕೂಡ ತರಿಸ್ಕೋಬಹುದು. ಏಪ್ರಿಲ್ 23ರಿಂದ 26ರವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಕೆಲ ಬಾರಿ ರಿಯಾಲೇಷನ್ ಹಾಕಿದಾಗಲೂ ಕೂಡ ಮಾರ್ಕ್ಸ್ ಹೆಚ್ಚಿಗೆ ಬಂದಿರೋದಿದೆ. ವಿದ್ಯಾರ್ಥಿಗಳಿಗೆ ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೋಬಹುದು. ಆಮೇಲೆ ಮರು ಮೌಲ್ಯಮಾಪನಕ್ಕೂ ಕೂಡ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇನ್ನು 1-2 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 2ನೇ ಅವಕಾಶ ಕೂಡ ಇದೆ.